ವಿರೋಧಿಗಳಲ್ಲ, ಅದು ನಾವು ವೈದಿಕರಲ್ಲ. ನಾವು ವೀರಶೈವ ವಿರೋಧಿಗಳಲ್ಲ, ನಾವು ವೀರಶೈವರಲ್ಲ. ನಾವು ಹಿಂದೂ ವಿರೋಧಿಗಳಲ್ಲ, ನಾವು ಹಿಂದೂಗಳಲ್ಲ. ನನ್ನ ಪ್ರತಿಪಾದನೆ ಮಾಡಲಿಕ್ಕೆ ಸಂವಿಧಾನದೊಳಗೆ ನಮ್ಗೆ ಕೊಟ್ಟರು. ನನ್ನ ನಂಬಿಕೆ, ನನ್ನ ವಿಶ್ವಾಸ, ನನಗೆ ಹಕ್ಕು ಕೊಟ್ಟರು. ನನ್ನ ಹಕ್ಕವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಅಧಿಕಾರ ಇಲ್ಲ. ಬಹುಶಃ ಅಂಥ ಮಠಾಧೀಶರು, ಕಾವಿದಾರಿಗಳು ಮೂಲಭೂತವಾದಿಗಳಿರ್ತಾರೆ. ಅದು ಕಾಡಸಿದ್ದೇಶ್ವರ ಮಠ, ನೀವು ನೇರವಾಗಿ ಬಹುಶಃ ಕಣ್ಣೇರಿ ಸ್ವಾಮಿಗಳ ಉಲ್ಲೇಖ ಕೊಡ್ತೀರಿ. ಅದು 16ನೇ ಶತಮಾನದ ಬಸವ ಪರಂಪರೆಯ ಮಠ. ಅದರ ನೋವಿನ ಸಂಗತಿ ಅಂದರೆ ಅವರು ಇವತ್ತು ವೈದಿಕ ಪರವಾಗಿ ನಿಂತಾರೆ. ನಮ್ಮದೇ ಆದಂಥ ಅಸ್ಮಿತೆ, ನಮ್ಮದೇ ಆದಂಥ ವಿಚಾರಧಾರೆಗಳನ್ನು ನಾವು ಹೇಳಿದಾಗೆ ಶರಣು ಸಬರದಾಗಲಿ ಇಲ್ಲಿರ್ತಕ್ಕಂಥ ಎಲ್ಲ ಯಂಗ್ ಜನ್ರೇಷನ್ ಕೂಡ ಇದ್ದೀವಿ. ನಾವು ಹೋರಾಟ ಮಾಡ್ತಕ್ಕಂಥ ಒಂದೇ ಉದ್ದೇಶಕ್ಕೆ ನಾವು ತಮ್ಮ ಜೊತೆಗೆ ಎಲ್ಲರ ಜೊತೆಗೆ ಹಂಚಿಕೊಡ್ತಕ್ಕಂಥದ್ದು. ಇದು ನಮ್ಮ ಹಕ್ಕನ್ನು ದಮನ ಮಾಡ್ತಕ್ಕಂಥ ಶಕ್ತಿಗಳನ್ನು ಹತ್ತತಕ್ಕಂಥ ಕೆಲಸ. ಮತ್ತು ತಾಲಿಬಾನ್ ಪದ ಬಸವಣ್ಣನ ಜೊತೆಗೆ ಜೋಡಿಸೋದು ನಿಜಕ್ಕೂ ಕೂಡ ಬಸವಣ್ಣಗೆ ಮಾಡ್ತಕ್ಕಂಥ ಅನ್ಯಾಯ. ತಾಯಿ ಬೇರು ಬಸವಣ್ಣ, ಬಸವ ತಾಲಿಬಾನ್ಗಳು ಅಂತಕ್ಕಂಥದ್ದು ಕರಿ ಅಧಿಕಾರಿಗಳಿಗೆ ಯಾರು ಕೊಟ್ಟಾರ? ಇವ್ರನ್ನ ನಾವು ಏನಾದರೂ ಟೀಕೆ ಮಾಡಿವೆ. ನಮ್ಮ ದಾರಿಗೆ ಹೋಗ್ಬೇಕಾದ್ರೆ ನೀವು ಅಡ್ಡೆ ಹಾಕ್ತಕ್ಕಂಥ ಕಾರ್ಯ ಅವ್ರು ಮಾಡ್ತಕ್ಕಂಥದ್ದು ಖಂಡನೀಯ. ಬಹುಶಃ ಅವರ ತಾಲಿಬಾನ್ ಮನಸ್ಥಿತಿ ಆ ಪದಗಳು, ಯಾಕಂದರೆ ನೀವು ಏನು ವಿಚಾರ ಮಾಡ್ತೀರೋ ಪದಗಳು ಹೊರಬರ್ತಾವೆ. ಬಹುಶಃ ಅದು ಅವರ ಪದಗಳು. ಅವ್ರು ಅಷ್ಟಲ್ಲ ಸುಳೆ ಮಗ ಅಂತಕ್ಕಂಥದ್ದು, ಮೆಟ್ಲು ಹೊಡಿಬೇಕಂತಕ್ಕಂಥದ್ದು. ಒಬ್ಬ ಕಾವಿದಾರಿಯಾಗಿ ಈ ಪದಗಳನ್ನ, ಅದು ಸಿದ್ದೇಶ್ವರ ಅಪ್ಪಳ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಳ ಶಿಷ್ಯ ಅಂತ ತಿಳ್ಕೊಳ್ಳೋದು ಅವ್ರಿಗೂ ಕೂಡ ಕೆಟ್ಟ ಹೆಸರು ತಂದಾಗ ಯಾರೂ ಮಾಡಬಾರ್ದು. ನಿಮ್ಮ ಹಕ್ಕುಗಳನ್ನು ನೀವು ಮಾಡಿ, ನಿಮ್ಮ ನಂಬಿಕೆಗೆ ನಾವು ವಿರೋಧ ಮಾಡ್ತಿಲ್ಲ. ಆದರೆ ನಮ್ಮ ನಂಬಿಕೆಗಳನ್ನು ವಿರೋಧ ಮಾಡ್ತಕ್ಕಂಥವ್ರು, ನಮ್ಮನ್ನು ತಾಲಿಬಾನ್ಗಳು ಅಂತಕ್ಕಂಥದ್ದು ನಿಮಗೆ ನೈತಿಕ ಅಧಿಕಾರ ಯಾರು ಕೊಟ್ಟರು? ಹೌದಲ್ಲ? ಈ ಉದ್ದೇಶದಿಂದ ಅವರ ಅದು ನೀಚತನದ ಪರಮಾವಧಿ ಈ ರೀತಿಯಾಗಿ ಮಾತಾಡೋದು. ಅವರು ಸಂಸ್ಕಾರವಂತರಾಗಿದ್ದರೆ ಈ ರೀತಿಯಾಗಿ ಮಾತಾಡಬಾರ್ದು. ಯಾಕೆ ಸೂಳೆ ಮಕ್ಕಳು ಅಂತಂದ್ರೆ ಎಲ್ಲರಿಗೂ ಬರ್ತದೆ. ಅದು ಸೂಳೆಗೂ ಕೂಡ ಬಸವಣ್ಣನ ಕಾಲಕ್ಕೆ ಸೂಳೆ ಸಂಕವೇನು ಕೂಡ ಶರಣೆ ಮಾಡಿದಂಥ ಉದಾಹರಣೆಗಳದಾವು. ಮತ್ತು ಸೂಳೆ ಮಕ್ಕಳು ಅಂತಿಕೊಂಡು ಅದರ ಆಚೆಗೆ ಹೋಗಿ ಬೈತಕ್ಕಂಥ ಅದು ಸಂಸ್ಕಾರ ಅಲ್ಲ, ಅದು ಖಂಡನೀಯ ಅಂತಕ್ಕಂಥದ್ದು ವಿಷಯ ಅಲ್ಲ. ಈಗ ಅವರು ಯಾರು ಪ್ರಾರಂಭ ಮಾಡಿದ್ರೆ ಕರೆಕ್ಟ್ ಸರ್. ಇದು ಬಸವ ಅಭಿಯಾನದಲ್ಲಿ ನಡೆದಂಥ ಟೀಕೆ ಅಲ್ಲ, ಮೊದಲು ಟೀಕೆ ಮಾಡ್ಯಾರ ಸರ್. ಅದು ಖಂಡನೀಯ, ಅಕ್ಷಮ ಅಪರಾಧ. ನಾ ಹೇಳ್ತೇನೆ, ನಿಮ್ಮ ನಂಬಿಕೆಯನ್ನು ಪ್ರಶ್ನೆ. ನಾವು ಅಲ್ಲಿ ಮಂಗ ಬೇರೆ ಬೇರೆ ಪ್ರಾಣಿಗಳ ದೇವತ್ವ ಕಾಣ್ತಾರೆ. ನಮ್ಮ ವಿರೋಧ ಐತೆ ಅನ್ನೋದಕ್ಕೆ ಇಲ್ಲ. 12ನೇ ಶತಮಾನದೊಳಗೆ ವಚನದೊಳಗೆ ಉಲ್ಲೇಖ ಐತಿ. ಅದರ ಸಂವಿಧಾನ ಬಂದ ಮೇಲೆ ತನ್ನದೇ ಆದಂಥ ಒಂದು ಸ್ಥಾನಮಾನ ಉಳಿಸ್ಕೊಂಡು ಅದು ಕೂಡ ಖಂಡನೀಯ ಸರ್. ಇನ್ನೊಬ್ಬರ ನಂಬಿಕೆಗಳನ್ನು ನೋವು ಮಾಡೋದು. ನಿಮಗೆ ಕೆಡಿಲ್ಲವಾಗಿ ಆನು ಒಲಿದಂತೆ ಆಡುವನೇ ಅಂತಾರೆ ಬಸವಣ್ಣ. ಐ ಶುಡ್ ನಾಟ್ ಹರ್ಟ್ ಯುವರ್ ಫೀಲಿಂಗ್ಸ್. ನಿಮ್ಮ ಭಾವನೆಗಳನ್ನು ಹಾಟ್ ಮಾಡ್ತಕ್ಕಂಥದ್ದಲ್ಲ. ನಿಮಗೆ ನಿಮ್ಮ ದೇವರು. ನಾವು ಇಡೀ ಭಾರತ ಇವನಾರವೆಲ್ಲರನ್ನ ಹಾಕ್ಕೊಂಡಂಥ ಬಸವ ಧರ್ಮ ಇನ್ನೊಬ್ಬರು ಟೀಕೆ ಮಾಡ್ತಕ್ಕಂಥ ಅದು ಕೂಡ ತಪ್ಪು. ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಲಿಂಗಾಯತ ಧರ್ಮದೊಳಗೆ ಕಾವಿಗಳು ಮಠಗಳಿಲ್ಲ. ಬಸವಣ್ಣನ ಮೂಲ ಹೋರಾಟವೇ ಅದು ಇರ್ತೈತಿ. 12ನೇ ಶತಮಾನದ ನಂತರ ಎಲ್ಲ ಒಳಗೆ ಎನ್ಕ್ರೋಚ್ ಮಾಡಿಕೊಂಡು ಬಸವೋದ್ಯಮ ಮಾಡ್ಯಾರವರು. ಒಂದು ಮಠಕ್ಕೆ 16,000 ಕೋಟಿ. ನಾನು ಅವರು ಎಲ್ಲ ವಿಚಾರಗಳನ್ನ ಕಣ್ಣೀರು ಸ್ವಾಮಿ ಹೇಳಿದ್ರು, ಉಳಿದದ್ದೆಲ್ಲ ವಿಚಾರಗಳು ಹೇಳೋದು ಸರಿ ಇತ್ತು. ಅವೆರಡು ಪದಗಳ ಬಳಕೆ ಅವ್ರು ಹೇಳ್ತಕ್ಕಂಥ ರೀತಿ ಬಸವ ತಾಲಿಬಾನ್ ಅಂತಕ್ಕಂಥದ್ದು ತಪ್ಪು, ಹೌದಲ್ಲ? ಅದಕ್ಕೆ ಅದು ಕೂಡ ಅಷ್ಟೇ ಇವರ ಅದ್ರ 10 ಪಟ್ಟು ತಪ್ಪದು. ಅವ್ರಿಗೂ ಕೂಡ ನಾವು ಖಂಡನೆ ಮಾಡ್ತೀವಿ, ವಿರೋಧ ಮಾಡ್ತೀವಿ. ಇದು ಮುಕ್ತ. ಅದಕ್ಕೆ ನಾವು ನಮ್ಮ ವೇದಿಕೆಯೊಳಗೆ ಯಾವ ಮಠಾಧೀಶರು ಕಾಯಂಗಿಲ್ಲ. ಇದು ಬ್ರಹ್ಮಚಾರಿಗಳ ಮಠ ಅಲ್ಲ. ಇದು ಸತಿಪತಿಗಳಿಂದ ವಾದ ಭಕ್ತಿ ಹಿತೋಪದೇಶ ಗಂಡ ಐತಿ ಮದುವೆ ಮಾಡಂತಾರ. ಇಂದ್ರಿಯ ನಿಗ್ರಹಿಸಿದ್ರೆ ಹೊಂದುವ ಗುಣದೋಷಗಳು. ಯು ಶುಡ್ ನಾಟ್ ಕಂಟ್ರೋಲ್ ದ ಕಾರ್ಲೈಟ್ ಡಿಸೈರ್ಸ್ ಅಂತಾರೆ ಬಸವಣ್ಣ. ಮದುವೆ ಆಗ್ರಂತ ನಮ್ಮ ಅವನು ಮದುವೆ ಆಗಿದ್ದ. ಇವರು ಮದುವೆ ಆಗ್ಲಾರ್ದ ನೀವು ಹ್ಯಾಂಗೆ ಮಾಡ್ತೀರಿ? ಅದು ಕೂಡ ತಪ್ಪು ಸರ್. ಅದು ವಿರೋಧ ಅಂದ್ರೆ